ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ಮಹಿಳೆಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಒಂದು 4 ಹೆಸರು ಇಲ್ಲ 3 ಹೆಸರು ಹೇಳ್ಬೋದು, ಒಬ್ಬೊಬ್ರು ಒಂದೊಂದು ಹೇಳಿ, ಸರಿನಾ? ಲಕ್ಷ್ಮೀಬಾಯಿ. ಇದೀರಾ ಮೈಕಲ್ ಹೇಳಿ. ಲಕ್ಷ್ಮೀಬಾಯಿ. ಹಾ, ನೆಕ್ಸ್ಟ್ ಒಂದೇನ್? ಆನಿ ಬಿಸೆಂಟ್. ಹಾ, ಆನಿ ಬಿಸೆಂಟ್. ಹಾ, ಸರೋಜಿನಿ ನಾಯ್ಡು. ಹಾ. ಇನ್ನೊಂದು ಹೆಸರು ಹೇಳಕ್ಕಾಗುತ್ತೆ ಯಾರ ಕೈಲಾದ್ರು? ಕಸ್ತೂರ್ಬಾ ಗಾಂಧಿ. ಹಾ. ಆದ್ರೆ ಫೇಲ್ಯೂರ್ ಅನ್ನೋದು ಅದು ನೋವು ಕೊಟ್ರು ಅದನ್ನ ನಮ್ಮ ಪಾಠ ಇದ್ದಂಗೆ. ಒಂದ್ಸಲ ಫೇಲ್ಯೂರ್ ಆಯ್ತೀರ ಆಗಿ, 2ನೇ ಸಲ ಆಯ್ತೀರಾ ಆಗಿ, 3ನೇ ಸಲ ಆದ್ರಿ. ನಾನು ಈ ಓದೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಆಗ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಫೇಲ್ಯೂರ್ ಆಗಿ, 2 ಸಲ ಫೇಲ್ಯೂರ್ ಆದ್ರು, 3ನೇ ಸಲ ಫೇಲ್ಯೂರ್ ಆದ್ರು, 4ನೇ ಸಲ ಆ ವಿಷಯದಲ್ಲಿ ನಾವು ಸಕ್ಸಸ್ ಆಗಿ ಆಯ್ತೀವಿ. ಆ ಕಾರಣದಿಂದ ಯಾವತ್ತೇ ಆಗ್ಲಿ ನಿಮ್ಮ ಮೇಲೆ ಇರೋ ನಂಬಿಕೆ ಹಾಗೂ ಧೈರ್ಯ ಅನ್ನೋದನ್ನ ಕಳ್ಕೋಬೇಡಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ನಾವು ಮಕ್ಕಳ ಜೊತೆ ಇದೀವಿ ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಈ ಶನಿವಾರದಂದು 15 ಆಗಸ್ಟ್ 2026 ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಅದ್ರ ಬಗ್ಗೆ ಒಂದು 4 ಜನರಲ್ ನಾಲೆಜ್ ಕ್ವಶನ್ ಕೇಳೋಣ ಅಂತ ಬಂದಿದ್ದೀನಿ. ಎಲ್ಲಪ್ಪ ಬಂದಿ ಅಂತ ಕೇಳಿದ್ರೆ, ಸೆಂಟ್ ಶಾಲೆ ದೊಡ್ಡಹಳ್ಳಿ. ಇದು ನಾನು ಓದಂತ ಸ್ಕೂಲು. ಹತ್ತತ್ರ ಪ್ರಿ KG ಇಂದ ಹಿಡಿದು 10th ಗಂಟ ನಾನು ಇಲ್ಲೇ ಓದಿದ್ದು. ಆ ಕಾರಣಕ್ಕೆ ಬಂದ್ಬಿಟ್ಟು ಇಲ್ಲಿ ಇರೋರೆಲ್ಲ ಪರಿಚಯ. ಅವ್ರ ಪರ್ಮಿಷನ್ ತಗೊಂಡೆ ಅವ್ರನ್ನೆಲ್ಲ ನಾನು ಮಾಡ್ತಿರೋದು. ಮತ್ತೆ ಪ್ರಶ್ನೆಗಳನ್ನ ಕೇಳೋಣ ಬನ್ನಿ. ಸರಿ, ನಾವ್ ಯಾಕೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ? ಯಾರಾದ್ರೂ ಒಬ್ರು ಹೇಳಿ. ಹೇಳು. ದಿನ ಸ್ವಾತಂತ್ರ್ಯ ಸಿಕ್ಕಿತು. ಏನಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು? ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಯಾವ ವರ್ಷದಲ್ಲಿ ಸಿಕ್ಕಿದ್ದು? 1947. 1947. ಆ ಡೇಟು? ಆಗಸ್ಟ್ 15. ಆಗಸ್ಟ್ 15. ಸರಿ, ಕೂತ್ಕೊ. ಇವತ್ತು ನಾನು ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಗಳು ಕೇಳೋಣ ಅಂತ ಬಂದಿದ್ದೀನಿ. ನೀವು ನನ್ಗೆ ಉತ್ತರ ಕೊಡ್ಬೇಕು. ಕೊಡ್ತೀರಾ? ನಮಗೆ ಭಾರತದ ಸ್ವಾತಂತ್ರ್ಯ ದಿನಾನು ಯಾವ ದಿನ ಆಚರಿಸಲಾಗುತ್ತದೆ? ಯಾರಾದ್ರೂ ಗೊತ್ತಿದ್ರೆ ಹೇಳಿ. ಆಗಸ್ಟ್ 15, 1947. ನಮ್ಗೆ ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕಿ? 80 years ಆಯ್ತು, 80 ವರ್ಷ. ಥ್ಯಾಂಕ್ ಯು. ಇವಾಗ 2ನೇ ಕ್ವಶನ್ ಕೇಳ್ತೀನಿ. ಭಾರತ ಯಾವ ವರ್ಷದಲ್ಲಿ ಸ್ವಾತಂತ್ರ್ಯ ಪಡೆಯಿತು? ಯಾರು ಹೇಳ್ತೀರಾ? ನಿಂತ್ಕೊಳ್ಳಿ ನೀವೇ. 1947. ಹಾ, ಸರಿ. ಇವಾಗ 3ನೇ ಪ್ರಶ್ನೆ ಕೇಳೋಣ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಭಾರತ ಮೊದಲ ಪ್ರಧಾನಮಂತ್ರಿ ಯಾರು? ಹೇಳ್ಬಿಟ್ಟ, ನೀನ್ ಹೇಳು. ಪಂಡಿತ್ ಜವಾಹರ್ಲಾಲ್ ನೆಹರು. ಹಾ, ಕರೆಕ್ಟ್. ಇವಾಗ 4ನೇ ಪ್ರಶ್ನೆಗೆ ಹೋಗುವ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರು ಪಾತ್ರವೇನು? ಮತ್ತೆ ಅವರು ಯಾವ ದಾರಿಲಿ ನಮ್ಗೆ ಸ್ವಾತಂತ್ರ್ಯನ ತಂದ್ಕೊಟ್ರು? ಹೇಳಿ ಯಾರಾದ್ರು. ನೀನ್ ಹೇಳ್ತೀಯಾ? ಅಹಿಂಸೆ ಮತ್ತು ಚಳುವಳಿಗಳನ್ನು ನಡೆಸಿ. ಅಹಿಂಸೆ ಮತ್ತೆ ಇನ್ನೊಂದು ಬರುತ್ತೆ, ಚಳುವಳಿಯ ಅಹಿಂಸೆ ಮತ್ತು ಸತ್ಯಾಗ್ರಹ. ಹಾ, ಸತ್ಯಾಗ್ರಹದಿಂದ ಸರಿ. ಭಾರತದ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಗೊತ್ತಿರೋರು ಕೈ ಎತ್ತಿ. ಹೇಳ್ಬಿಟ್ಟ ನೀನೆ. ಮೈಕ್ ಕೊಡ, ಪಾಸ್ ಮಾಡಿ ಬೇಗ. ಪಿಂಗಾಳಿ ವೆಂಕಯ್ಯ. ಹಾ, ಕರೆಕ್ಟ್. ಕೂತ್ಕೊಳ್ಳಿ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿ ಎಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ? ಅಲ್ಲಿ ಹೇಳ್ಬಿಟ್ಟ. ನೆಕ್ಸ್ಟ್ ರೆಡ್ ಫೋರ್ಟ್. ರೆಡ್ ಫೋರ್ಟ್ ಎಲ್ಲಿ? ನ್ಯೂಟನ್. ರೆಡ್ ಫೋರ್ಟ್ ನ್ಯೂ ಡೆಲ್ಲಿ. ಸರಿ, ಕೂತ್ಕೊಳ್ಳಿ. 7ನೇ ಪ್ರಶ್ನೆ ಕೇಳೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವರ್ಷದಲ್ಲಿ ನಡೆಯಿತು? ಮೈಕ್ ಎತ್ಕೊಳ್ಳಿ, ಹೇಳಿ. 1942. ಕರೆಕ್ಟ್ ಆನ್ಸರ್. ಕೂತ್ಕೊಳ್ಳಿ. 8ನೇ ಪ್ರಶ್ನೆ ಕೇಳೋಣ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಅವ್ರು ಕೊಡುವುದು.
ಮೈಕ್ ಕೊಡಿ ರವಲಿ. ಬಾಲ ಗಂಗಾಧರ್ ತಿಲಕ್. ಹಾ ಕರೆಕ್ಟ್, ಕುತ್ಕೊಳ್ಳಿ. ನೆಕ್ಸ್ಟ್ 9ನೇ ಪ್ರಶ್ನೆ ಕೇಳಲಾ? ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ಮಹಿಳೆಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಒಂದು 4 ಹೆಸರು ಇಲ್ಲ 3 ಹೆಸರು ಹೇಳ್ಬೋದು, ಒಬ್ಬೊಬ್ರು ಒಂದೊಂದು ಹೇಳಿ, ಸರಿನಾ? ಲಕ್ಷ್ಮೀಬಾಯಿ. ಇದೀರಾ ಮೈಕಲ್ ಹೇಳಿ. ಲಕ್ಷ್ಮೀಬಾಯಿ. ಹಾ ನೆಕ್ಸ್ಟ್ ಒಂದೇನ್? ಆನಿ ಬಿಸೆಂಟ್. ಹಾ ಆನಿ ಬಿಸೆಂಟ್. ಹಾ ಸರೋಜಿನಿ ನಾಯ್ಡು. ಹಾ ಇನ್ನೊಂದು ಹೆಸರು ಹೇಳಕ್ಕಾಗುತ್ತೆ ಯಾರ ಕೈಲಾದ್ರು? ಕಸ್ತೂರ್ಬಾ ಗಾಂಧಿ. ಹಾ ಸರಿ, ಕೂತ್ಕೊಳ್ಳಿ. 10ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಪಡೆದ ದಿನದಂದು ದೇಶದ ಮೈಸ್ರಾಯ್ ಯಾರು? ಯಾರು ಗೊತ್ತು? ಹೇಳ್ಬಿಟ್ಟ. ಮೈಕ್ ಇಸ್ಕೊ. ಮೈಕ್ ಎಲ್ಲಿದೆ ಕೊಡಿ. ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್. ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್. ಹಾ 11ನೇ ಪ್ರಶ್ನೆ ಕೇಳೋಣ. ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾವು ಯಾವ ರಾಷ್ಟ್ರಗೀತೆ ಆಡುತ್ತೇವೆ? ಜನಗಣಮನ. ಇಲ್ಲಿ ಹೇಳಿದ್ರು ಯಾವುದು? ಜನಗಣಮನ. ಜನಗಣಮನ. ಹಾ ಕರೆಕ್ಟ್, ಕೂತ್ಕೊಳ್ಳಿ. ಇವಾಗ 12ನೇ ಪ್ರಶ್ನೆ ಬಂದು, ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಅವ್ರ ಕೇಳಿ. ರವೀಂದ್ರನಾಥ್ ಟ್ಯಾಗೂರ್. ಹಾ ಇವಾಗ 13ನೇ ಪ್ರಶ್ನೆ ಕೇಳೋಣವಾ? ಏನ್ ಬೆಳಗ್ಗೆ ನಾಷ್ಟ ಮಾಡಿದ್ರ ಇಲ್ವೋ? ಅವ್ರ ಸೌಂಡೇ ಬರ್ತಾ ಇಲ್ಲ. ಹಾ ವಂದೇ ಮಾತರಂ ರಚಿಸಿದವರು ಯಾರು? ಅವ್ರು ಕೊಡಿ ಮೈಕ್, ಪಾಪ ಅವಾಗಿದ್ದ ಇದ್ ಮಾಡ್ತಾವ್ರು. ಬಂಕಿಂ ಚಂದ್ರ ಚಟರ್ಜಿ. ಹಾ ಕರೆಕ್ಟ್, ಕುತ್ಕೊಳ್ಳಿ. ಇವಾಗ 14ನೇ ಪ್ರಶ್ನೆ ಕೇಳ್ಬೋದಾ? ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು? ಇನ್ನೊಂದ್ಸಲ ಹೇಳ್ಬೇಕಾ? ಗೊತ್ತಾಯ್ತಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು? ಯಾರು ಹೇಳ್ತೀರಾ? ಹೇಳ್ತೀಯಾ? ಸಶಸ್ತ್ರಗಳನ್ನು ಹಿಡಿದು ಬ್ರಿಟಿಷರನ್ನು ಭಾರತದಿಂದ ತೊಲಗಬೇಕೆಂದು ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಎಂದು ಶಾಲೆಗಳಲ್ಲಿ ಸಾಮಾನ್ಯವಾಗಿ ಯಾವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ? ಫ್ಲಾಗ್ ಹೋಸ್ಟಿಂಗ್, ಮಾರ್ಚ್ ಫಾಸ್ಟ್, ಬ್ಯಾಂಡ್ ಡ್ರಿಲ್. ಮತ್ತೆ ಇನ್ನೂ ಏನಾದ್ರು? ವೇಷಭೂಷಣಗಳಿಗೆ ನೃತ್ಯ. ಹಾ ಸರಿ. 19ನೇ ಕ್ವಶನ್ಗೆ ಹೋಗೋಣ. ದಂಡಿ ಯಾತ್ರೆ ಡ್ಯಾಶ್ ಅಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಿತು. ಯಾವ ವರ್ಷ? 1930. 1930. ಹಾ ಕರೆಕ್ಟ್, 1930. ಕರೆಕ್ಟ್, ಕೂತ್ಕೊಳ್ಳಿ. ಇವಾಗ 20ನೇ ಕ್ವಶನ್ ಕೇಳಲಾ? ಭಾರತದ ಕೊನೆಯ ಬ್ರಿಟಿಷ್ ಮೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್. ಕರೆಕ್ಟ್, ಕೂತ್ಕೊಳ್ಳಿ. ಮತ್ತೆ ಲಾಸ್ಟ್ ಪ್ರಶ್ನೆ ಕೇಳಲಾ? ಸ್ವಾತಂತ್ರ್ಯ ದಿನಾಚರಣೆಯ ನಮಗೆ ಯಾವ ಸಂದೇಶವನ್ನು ನೀಡುತ್ತದೆ? ಭಾರತೀಯ ಹೋರಾಟಗಾರರ ಧೈರ್ಯ, ತ್ಯಾಗ ಮತ್ತು ದೇಶ ಪ್ರೇಮವನ್ನು ನಮ್ಮ ಜೀವನದಲ್ಲಿ ಸ್ಮರಿಸಿ ಅಳವಡಿಸಿಕೊಳ್ಳಬೇಕು. ಬೇರೆ ಯಾರಾದ್ರೂ ಹೇಳ್ತೀರಾ? 3 ರಿಂದ 4 ಪಾಯಿಂಟ್ ಹೇಳಿ. ಹಾ ಹೇಳಿ. ದೇಶದ ಏಕತೆ ಮತ್ತು ಐಕ್ಯತೆಯನ್ನು ಕಾಪಾಡುವುದು. ಹಾ ಸರಿ, ಕೂತ್ಕೊಳ್ಳಿ. ಬೇರೆ ಯಾರಾದ್ರೂ ಹೇಳ್ತೀರಾ? ದೇಶದ ಸ್ವಚ್ಛತೆ ಸೌಂದರ್ಯವನ್ನು ಕಾಪಾಡುವುದು. ನೀನ್ ಹೇಳಿದ್ದು ಗುಡ್ ಆನ್ಸರ್. ಕಾಪಾಡುತ್ತದೆ. ಹಾ ಸರಿ, ಇದು ಗುಡ್ ಪಾಯಿಂಟೇ. ಇವಾಗ ನಾವು ಯಾವುದೇ ಕೆಲಸ ಆಗ್ಲಿ ಇಲ್ಲ ಓದೋದ್ರಲ್ಲೇ ಆಗ್ಲಿ, ನಾವು ಹಿಂಸೆ ದಾರಿಲಿ ಹೋಗ್ಬೇಕಾ ಇಲ್ಲ ಅಹಿಂಸೆ ದಾರಿಲಿ ಹೋಗ್ಬೇಕಾ? ಆ ಹಿಂಸೆ ದಾರಿಲಿ ಹೋದ್ರೆ ಏನು, ಅಹಿಂಸೆ ದಾರಿಲಿ ಹೋದ್ರೆ ಏನು, ಯಾವ ದಾರಿಲಿ ಹೋದ್ರೆ ನಮ್ಗೆ ಅದರಿಂದ ಫಲ ಸಿಗುತ್ತೆ ಅಂತ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ಹೇಳಿ. ನಾವು ಯಾವುದೇ ಗುರಿ ಮುಟ್ಬೇಕಿದ್ರು ಅಹಿಂಸೆ ದಾರಿಲಿ ಹೋಗ್ಬೇಕು. ಯಾಕೆ ಅಹಿಂಸೆ ದಾರಿಲಿ ಹೋದ್ರೆ ಬೇರೆಯವ್ರ ಮನ್ಸಿಗೆ ನೋವು ಮಾಡಿದ ಹಾಗಾಗುತ್ತೆ. ಅದಕ್ಕೆ ಅಹಿಂಸೆ ದಾರಿಲಿ ಹೋಗ್ಬೇಕು. ಅದೇ ತರ ನಾವು ಹಿಂಸೆ ಕೊಟ್ಟು ಆ ದಾರಿಲಿ ಹೋಗ್ಬೇಕು ಅಂದ್ರೆ ಅದು ನಾವು ಆ ವಿಷಯದಲ್ಲಿ ನಾವು ಸಕ್ಸಸ್ ಆಗಲ್ಲ. ಅದೇ ತರನೇ ಆ ಕಾಲದಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಹಾಗೂ ಅಹಿಂಸೆ ದಾರಿಲಿ ಹೋಗಿದ್ಕೇನೆ
ಅವರು ಇವಾಗ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೆಸರಿಟ್ಟಿದ್ದು ಹೆಸರು ತಗೊಂಡಿದ್ದು. ಮತ್ತೆ ಅದೇ ತರ ಇವಾಗ ನಾವು ಸ್ವಾತಂತ್ರ್ಯವಾಗಿ ಇಲ್ಲಿ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾರಾಗ್ಲಿ, ನೀವು ಉತ್ತರ ಕೊಡ್ತಾರೋರಾಗ್ಲಿ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಿರೋರಾಗ್ಲಿ, ಹಂಗ್ ಮಾಡ್ತಿರೋದ್ ಕಾರಣನೇ ಆ ಅಹಿಂಸೆ ದಾರಿಲಿ ಅವ್ರು ಹೋಗಿದ್ಕೆ ನಾವಿವತ್ತು ಸ್ವತಂತ್ರದಿಂದ ಇದ್ದೀವಿ. ಇವಾಗ್ಲೂ ಪಾಕಿಸ್ತಾನ್ ಬಾರ್ಡ್ರಲ್ಲಾಗ್ಲಿ ನಮ್ಮ ಇಂಡಿಯಾದಿಂದ ಸೈನಿಕರೆಲ್ಲ ಅಲ್ಲಿ ಕಾಯ್ತಾವ್ರೆ. ಅಲ್ಲಿ ಕಾಯ್ತಿರೋ ಕಾರಣದಿಂದನೇ ನಾವಿಲ್ಲಿ ಕುತ್ಕೊಂಡು ನಿಮ್ದಿಯಾಗಿ ಯಾವ ಕೆಲಸ ಆದ್ರೂ ನಾವು ಮಾಡ್ತಿದೀವಿ ಅಷ್ಟೇ. ದಯವಿಟ್ಟು ಯಾರು ಹಿಂಸೆ ದಾರಿಲಿ ಹೋಗ್ಬೇಡಿ, ಅಹಿಂಸೆ ದಾರಿಲಿ ಹೋಗಿ. ಗಾಂಧೀಜಿ ಅದೇನೇ ಹೇಳಿದ್ದಾರೆ, ಸರಿನಾ? ಸ್ಟೂಡೆಂಟ್ಸ್, ನಾನು ಒಂದು ಹೇಳ್ತೀನಿ, ಕೇಳ್ತೀರಾ? ಇವಾಗ ನಾವು ಯಾವುದೇ ಕೆಲಸ ಆಗಲಿ ಓದೋದಾಗ್ಲಿ, ಇವಾಗ ನಾನೊಂದು ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡೋದಾಗ್ಲಿ, ಯೂಟ್ಯೂಬ್ ಆಗಲಿ, ಇಲ್ಲ ಯಾವುದೇ ಸೋಷಿಯಲ್ ಮೀಡಿಯಾಗೆ ಹಾಕೋದಾಗ್ಲಿ, ಯಾವ ಕೆಲಸ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಮಾಡಬೇಕಾದ ಪ್ರಯತ್ನ ಒಂದೇ. ಫೇಲ್ಯೂರ್ ಅನ್ನೋದು ಇವಾಗ ಸಕ್ಸಸ್ ಅಂದರೆ ಒಂದೇ ಸಲ ಸಕ್ಸಸ್ ಆಗ್ತೀವಿ, ಆದರೆ ಫೇಲ್ಯೂರ್ ಅನ್ನೋದು ಅದು ನೋವು ಕೊಟ್ಟರು ಅದೊಂದು ನಮ್ಮ ಪಾಠ ಇದ್ದಂಗೆ. ಒಂದ್ಸಲ ಫೇಲ್ಯೂರ್ ಆಯ್ತೀರ ಆಗಿ, ಎರಡನೇ ಸಲ ಆಯ್ತೀರ ಆಗಿ, ಮೂರನೇ ಸಲ ಆದ್ರಿ. ನಾನು ಓದೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಆಗಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಫೇಲ್ಯೂರ್ ಆಗಿ, 2 ಸಲ ಫೇಲ್ಯೂರ್ ಆದ್ರು, 3ನೇ ಸಲ ಫೇಲ್ಯೂರ್ ಆದ್ರು, 4ನೇ ಸಲ ಆ ವಿಷಯದಲ್ಲಿ ನಾವು ಸಕ್ಸಸ್ ಆಗಿ ಆಯ್ತೀವಿ. ಆ ಕಾರಣದಿಂದ ಯಾವತ್ತೇ ಆಗಲಿ ನಿಮ್ಮ ಮೇಲೆ ಇರೋ ನಂಬಿಕೆ ಹಾಗೂ ಧೈರ್ಯ ಅನ್ನೋದನ್ನ ಕಳ್ಕೊಬೇಡಿ. ನಿಮ್ಮನ್ನ ನೀವಾಗಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದನ್ನ ನಂಬಿಕೆನ ಯಾವ್ದು ಇದು ಮಾಡಬೇಡಿ. ಅವತ್ತು ನೀವು ಯಾವತ್ತು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಇದು ಮಾಡ್ತೀರಾ, ಅವತ್ತು ನೀವು ಜೀವನದಲ್ಲಿ ಏನೂ ಸಕ್ಸಸ್ ಮಾಡೋಕ್ಕಾಗಲ್ಲ. ಯಾರನ್ನೂ ಏನು ತಲೆ ಕೆಡಿಸ್ಕೊಬೇಡಿ, ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ ಅಂತೆಲ್ಲ ಇದು ಮಾಡಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಯಾವುದೇ ವಿಷಯ ಆಗಲಿ ಅದು ಸಕ್ಸಸ್ ಆಗೇ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಹೇಳಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಟೈಮ್ ಕೊಟ್ಟಂತ ಪ್ರೇಮಾ ಸಿಸ್ಟರ್ ಹಾಗೂ ಪವಿತ್ರ ಮೇಡಮ್ ಅವ್ರಿಗೆ ತುಂಬ ಹೃದಯಪೂರ್ವಕದ ಧನ್ಯವಾದಗಳು. ಅದೇ ಥರ ನನಗೆ ಟೈಮ್ ಕೊಟ್ಟಂತ ಸ್ಟೂಡೆಂಟ್ಸ್ ನಿಮಗೂ ಧನ್ಯವಾದಗಳು. ಆನ್ಸರ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ನಿಮಗೆ ಸಮಾಜ ತಗೊಳ್ಳುವಂಥ ಟೀಚರ್ ಯಾರು? ಪವಿತ್ರ ಮೇಡಮನಾ? ಸರಿ ಆಯಿತು, ಚೆನ್ನಾಗಿ ಟ್ರೈನ್ ಮಾಡೋರೆ. ಧನ್ಯವಾದಗಳು.